ನಿಜವಾದ ಸಂಪತ್ತು. ಆರೋಗ್ಯ ದಿನಾಚರಣೆ ಅಂಗವಾಗಿ ಇಂದು ನಮ್ಮ ಶಾಲೆಯಲ್ಲಿ ವಿಶೇಷ ಕಾರ್ಯಕ್ರಮವನ್ನು ಏರ್ಪಡಿಸಲಾಗಿದೆ. ಈ ವೇದಿಕೆಯ ಸುತ್ತಮುತ್ತ ದವಸ ಧಾನ್ಯಗಳು, ಸೊಪ್ಪುಗಳು, ತರಕಾರಿಗಳು, ಹಣ್ಣುಗಳು ಹಾಗೂ ಸಾಂಬಾರ್ ಪದಾರ್ಥದ ಅಲಂಕಾರವು ಕಂಗೊಳಿಸುತ್ತಿತ್ತು. ಈ ಸುಂದರ ವೇದಿಕೆಯಲ್ಲಿ ತರಕಾರಿಗಳು ಒಂದೊಂದಾಗಿ ಬಂದು ತಮ್ಮ ಆರೋಗ್ಯಕರ ಗುಣಗಳ ಬಗ್ಗೆ ಮಾತನಾಡಲು ಆರಂಭಿಸಿದವು. ಆಗ ಅವು ಹೇಳಿದ ಮಾತುಗಳು ಹೀಗಿವೆ. ಹೀರೆಕಾಯಿ. ಓ ನನ್ನ ಪ್ರೀತಿಯ ಸ್ನೇಹಿತರೆ, ನಾನು ಯಾರು ಬಲ್ಲಿರ? ನನ್ನ ಮೈ ಬಣ್ಣ ಹಸಿರು. ನನ್ನಲ್ಲಿ ಎ ಮತ್ತು ಸಿ ಅನ್ನಾಂಗದ ಜೊತೆಗೆ ಖನಿಜಾಂಶವೂ ಇದೆ. ಪಲ್ಯ, ಸಾಂಬಾರ್, ಬಜ್ಜಿ, ಗೊಜ್ಜುಗಳಲ್ಲಿ ನನ್ನನ್ನು ಬಳಸುತ್ತಾರೆ. ನಾನು ಜನರಿಗೆ ಆರೋಗ್ಯವನ್ನು ನೀಡುತ್ತೇನೆ. ಪ್ರಿಯ ಸ್ನೇಹಿತರೆ, ನಮಗೆ ಗೋಬಿ ಮಂಚೂರಿ ಎಂದರೆ ತುಂಬ ಇಷ್ಟವಲ್ಲವೇ? ಅದನ್ನು ನೆನೆಸಿದರೆ ನಮ್ಮ ಬಾಯಲ್ಲಿ ನೀರು ಬರುತ್ತದೆ. ನಾನು ಹೂಕೋಸು, ಗೆಡ್ಡೆಕೋಸು ಮತ್ತು ಎಲೆಕೋಸು. ನಾನು ಮತ್ತು ನನ್ನ ಸಹೋದರರು ನನ್ನನ್ನು ಸೇವಿಸಿದರೆ ರಕ್ತ ಶುದ್ಧ ಆಗುತ್ತದೆ. ಎಲ್ಲರಿಗೂ ನಮಸ್ಕಾರ. ಏಕೆ ನನ್ನನ್ನು ನೋಡುತ್ತಿದ್ದಂತೆ ಕಣ್ಣು ಮುಚ್ಚಿದ್ದೀರಿ? ಕೊಯ್ದಾಗ ಮಾತ್ರ ಕಣ್ಣಲ್ಲಿ ನೀರು ಬರುತ್ತದೆ ಎಂಬುದನ್ನು ಮರೆತಿರೆ? ನನ್ನ ತವರು ನೆರೆಯ ಚೀನಾ ನನ್ನನ್ನು ಇಂಗ್ಲಿಷ್ನಲ್ಲಿ ಆನಿಯನ್, ತೆಲುಗುವಿನಲ್ಲಿ ಎರ್ರಗಡ್ಡ, ತಮಿಳಿನಲ್ಲಿ ವೆಂಗಾಯಂ ಮತ್ತು ಕನ್ನಡದಲ್ಲಿ ಉಳ್ಳಾಗಡ್ಡಿ, ಈರುಳ್ಳಿ ಎಂದು ನನ್ನನ್ನು ಕರೆಯುತ್ತಾರೆ. ನನ್ನಲ್ಲಿ ಆರೋಗ್ಯಕ್ಕೆ ಅಗತ್ಯವಾದ ಸಿ ಜೀವಸತ್ವವಿದೆ. ಪಲ್ಯ, ಸಾಂಬಾರ್, ಕೋಸಂಬರಿ, ಉಪ್ಪಿಟ್ಟು ಮುಂತಾದ ಅಡುಗೆಗಳಲ್ಲಿ ನಾನು ಬೆರೆತರೆ ಆಹಾ ಎಂಥ ರುಚಿ ಎಂದು ನನ್ನನ್ನು ಸವಿಯುತ್ತೀರಿ. ಸ್ನೇಹಿತರೆ, ವೈದ್ಯರು ತರಕಾರಿ ಮತ್ತು ಸೊಪ್ಪುಗಳನ್ನು ಹೆಚ್ಚಾಗಿ ಸೇವಿಸಲು ಹೇಳಿದ್ದನ್ನು ನೀವು ಕೇಳಿದ್ದೀರಿ. ನಾನು ನುಗ್ಗೆ ಸೊಪ್ಪು. ನನ್ನಲ್ಲಿ ಕ್ಯಾಲ್ಸಿಯಂ, ವಿಟಮಿನ್ ಎ ಹಾಗೂ ಸಿ ಸಮೃದ್ಧಿಯಾಗಿದೆ. ಮಕ್ಕಳ ಬೆಳವಣಿಗೆಗೆ ನಾನು ತುಂಬ ಸಹಕಾರಿಯಾಗಿದ್ದೇನೆ. ಕಣ್ಣಿನ ಆರೋಗ್ಯ ಕಾಪಾಡಲು ನಾನು ತುಂಬ ನೆರವಾಗಿದ್ದೇನೆ. ನನ್ನ ಹೆಸರು ಸೌರೆಕಾಯಿ. ನನ್ನ ತವರು ಭಾರತ. ನಾನು ಹುಳಿ, ಉಪ್ಪಿನಕಾಯಿ, ದೋಸೆ, ಹಲ್ವಾ ಸೇರಿದಂತೆ ಅನೇಕ ಆಹಾರಗಳಲ್ಲಿ ನನ್ನನ್ನು ಬಳಸುತ್ತಾರೆ. ನಾನು ಹಲವಾರು ಪೌಷ್ಟಿಕಾಂಶಗಳ ಭಂಡಾರವೇ ಆಗಿದ್ದೇನೆ. ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ಮೂಲಂಗಿ. ನನ್ನ ಮೈಬಣ್ಣ ಬಿಳಿ. ನನ್ನ ತವರು ಯುರೋಪ್ ಮತ್ತು ಏಷ್ಯಾ. ನನ್ನಲ್ಲಿ ಎ, ಬಿ, ಸಿ ಅನ್ನಾಂಗಗಳಿದೆ. ಪಲ್ಯ, ಸಾಂಬಾರ್, ಮೊಸರು, ಬಜ್ಜಿಗಳಲ್ಲಿ ನನ್ನನ್ನು ಬಳಸುತ್ತಾರೆ. ಕೆಲವರು ನನ್ನ ಘಟ್ಟ ವಾಸನೆಯನ್ನು ಇಷ್ಟಪಡುವುದಿಲ್ಲ. ಆದ್ದರಿಂದ ನನಗೆ ಸ್ವಲ್ಪ ಬೇಜಾರಿದೆ. ನನ್ನ ಹೆಸರು ಕೊತ್ತಂಬರಿ ಸೊಪ್ಪು. ಚಿತ್ರಾನ್ನ, ಪಲಾವ್, ಪಲ್ಯ ಮತ್ತು ಹಲವಾರು ಅಡಿಗೆಗಳಲ್ಲಿ ನನ್ನನ್ನು ಬಳಸುವರು. ನನ್ನಲ್ಲಿ ಕಬ್ಬಿಣಾಂಶ ಹೆಚ್ಚೆದ್ದು ರಕ್ತಹೀನತೆಯನ್ನು ತಡೆಯುವ ಸಾಮರ್ಥ್ಯ ಶಕ್ತಿ ನನ್ನಲ್ಲಿದೆ. ಈ ಕಾರ್ಯಕ್ರಮ ಮೂಲಕ ಜನರಿಗೆ ಆರೋಗ್ಯವೇ ಭಾಗ್ಯ ಎಂಬ ಸತ್ಯವನ್ನು ಅರಿತುಕೊಂಡು ಹೆಚ್ಚು ಹೆಚ್ಚು ತರಕಾರಿಗಳನ್ನು ಸೇವಿಸಿ ಪೌಷ್ಟಿಕ ಆಹಾರಗಳನ್ನು ಅಳವಡಿಸಿಕೊಂಡು ಆಹಾರವಂತರಾಗಿ ಬದುಕಲು ಸಂಕಲ್ಪ ಮಾಡಿದರು.